ಹಲೋ ಟ್ರೇಡರ್ಸ್, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಗೋಮ್ ಕನ್ನಡ ಚಾನಲ್. ಇವತ್ತು ನಿಫ್ಟಿ 170 ಪಾಯಿಂಟ್ಸ್ ಗ್ಯಾಪ್ ಅಪ್ ಓಪನ್ ಆಗಿತ್ತು. ಸೊ ನಾನು ಯಾವುದೇ ಥರ ಹತ್ತಿರಕ್ಕೆ ಬಂದು ಯಾವುದೇ ಥರ ಫಾರ್ಮಿಗೆ ಬಂದು ಟ್ರೇಡ್ ತಗೊಂಡಿಲ್ಲ. ನನ್ನ ಸೆಟಪ್ ವರ್ಕ್ ಆಗಲಿ ಅಂತ ವೆಯ್ಟ್ ಮಾಡ್ತಾ ಇದ್ದೆ. ಆ್ಯಂಡ್ ನನ್ನ ಸೆಟಪ್ ವರ್ಕ್ ಆಯಿತು. ಏನು ನನ್ನ ಸೆಟಪ್ ಅಂತಂದರೆ 9 ಮತ್ತು 15 EMA ಹತ್ರ ಮತ್ತೆ ಪ್ರೈಸ್ ಬಂದು ಆ ಪ್ರೈಸು ಒಂದು ಬುಲ್ಲಿಶ್ ಅಥವಾ ಬೇರಿಶ್ ಕ್ಯಾಂಡಲ್ ಫಾರ್ಮ್ ಆದರೆ ನಾನು ಆ ಕಡೆಗೆ ಮೂವ್ ಆಗಬೇಕು ಅಂತ ಡಿಸೈಡ್ ಮಾಡಿದ್ದೆ. ಸೊ ಆಸ್ ಪರ್ ಮೈ ಸೆಟಪ್ ಮಾರ್ಕೆಟ್ ಪ್ರೈಸು 9 ಮತ್ತು 15 EMA ಹತ್ರ ಬಂದಾಗ ಸೊ ಅಪ್ ಟ್ರೆಂಡ್ ಇದ್ದಿದ್ದರಿಂದ ನಾನು ಬೇರಿಶ್ ಸೈಡ್ ಹೋಗಲಿಲ್ಲ, ಬುಲ್ಲಿಶ್ ಸೈಡೇ ಹೋಗ್ಬೇಕಂತ ಬುಲ್ಲಿಶ್ ಟ್ರೇಡ್ ತಗೊಂಡೆ. ಅದನ್ನು ನಾನು ಇವತ್ತು ಲೈವ್ ಅಪ್ಡೇಟು ಮಾಡಿದ್ದೀನಿ. ಆ್ಯಂಡ್ ಆ ಟೈಮಲ್ಲಿ ನಂದು ಪ್ರೈಸ್ ಎಂಟ್ರಿ ಆಗಿದ್ದ ಪ್ರೈಸ್ ಬಂದು 24,450 CE, ಅದು 145 ಇತ್ತು. ಅದನ್ನು GGT ಕ್ರಿಯೇಟ್ ಮಾಡಿದ್ದೆ. ಸೊ GGT ಎಕ್ಸಿಕ್ಯೂಷನ್ ಆಯಿತು. ನಾನು ಸ್ಟಾಪ್ ಲಾಸು 125 ಇಟ್ಟಿದ್ದೆ, 20 ಪಾಯಿಂಟ್ಸ್ ಆ್ಯಂಡ್ 40 ಪಾಯಿಂಟ್ಸ್ ಟಾರ್ಗೆಟ್ ಇಟ್ಟಿದ್ದೆ. ಬಟ್ ಇವತ್ತು ಮಾರ್ಕೆಟ್ ಸ್ಟಾಪ್ ಲಾಸ್ ಕೊಟ್ಟಿಲ್ಲ, ಟಾರ್ಗೆಟ್ ಕೊಟ್ಟಿಲ್ಲ, ಬೆಲೆ ಕ್ಯೂನಲ್ಲಿ ಕ್ಲೋಸ್ ಆಗಿದೆ. ನಿಮಗೂ ಎಲ್ಲ ಇದೇ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ ಅನ್ಕೊಂಡಿದ್ದೀನಿ. ಯಾರು ಡಿಸಿಪ್ಲಿನ್ ಮೇಂಟೈನ್ ಮಾಡಿದ್ದೀರಾ ಕಮೆಂಟ್ ಮಾಡಿ ತಿಳಿಸಿ ನೋಡೋಣ. ಬಟ್ ಮಾರ್ಕೆಟ್ ಇವತ್ತು ಫುಲ್ ಒಂದೇ ರೇಂಜಲ್ಲಿ ಓಡ್ತಾ ಇತ್ತು. ಬಟ್ ಟಾರ್ಗೆಟಿಗೂ ಬಂದಿರಲಿಲ್ಲ. 10 ಪಾಯಿಂಟ್ಸ್ ಪ್ರಾಫಿಟಲ್ಲಿ ಇದ್ರು. ಸೊ ಅಂಟಿಲ್ ಆ್ಯಂಡ್ ಅನ್ಲೆಸ್ ಟಾರ್ಗೆಟ್ ರೀಚ್ ಆಗೋವರೆಗೂ ಅಥವಾ ಸ್ಟಾಪ್ ಲಾಸ್ ರೀಚ್ ಆಗೋವರೆಗೂ ನಾವು ಯಾವುದೇ ಕಾರಣಕ್ಕೂ ನಮ್ದು ಡಿಸಿಷನ್ ಚೇಂಜ್ ಮಾಡಬಾರ್ದು. ನಾವು ಒಂದ್ಸಲಿ ಮಾರ್ಕೆಟ್ ಎಂಟ್ರಿ ಆಗಿ ಸ್ಟಾಪ್ ಲಾಸ್ ಟಾರ್ಗೆಟ್ ಇಟ್ಮೇಲೆ ಯಾವುದೇ ಕಾರಣಕ್ಕೂ ನಾವು ಮಾರ್ಕೆಟ್ ಕಡೆ ತಿರುಗಿ ನೋಡಲೂಬಾರ್ದು. ಯಾಕೆಂದರೆ ನಮ್ಮ ಒಂದು ಸೈಕಾಲಜಿ ಹಾಳಾಗುತ್ತೆ, ಮೆಂಟಾಲಿಟಿ ಹಾಳಾಗುತ್ತೆ. ಸೊ ಇದನ್ನ ನೀವು ತಿಳ್ಕೊಳ್ಳಿ. ನಾನು ಇವತ್ತು ಟ್ರೇಡ್ ಮಾಡಿರೋ ಪ್ರಕಾರ ನಂದು ಇವತ್ತು ಬ್ರೇಕ್ ಇವನ್, ನೋ ಲಾಸ್, ನೋ ಪ್ರಾಫಿಟ್. ಆ್ಯಂಡ್ ಒನ್ ಮೋರ್ ಥಿಂಗ್, ಫ್ಯೂಚರ್ ಆ್ಯಂಡ್ ಆಪ್ಷನ್ಸಿಗೆ ಮಾರ್ಕೆಟ್ ಇವತ್ತಿಂದ 340 ಕ್ಲೋಸ್ ಆಗುತ್ತೆ. ಸೊ ಅಂಟಿಲ್ 340 ನಾನು ಇವತ್ತು ಮಾರ್ಕೆಟ್ ನೋಡ್ತಾ ಇದ್ದೆ. ಬಟ್ 330 ಆದಮೇಲೆ ಒಂದು ಸಡನ್ ಬುಲ್ಲಿಶ್ ಕ್ಯಾಂಡಲ್ ಬಂತು. ಆಲ್ಮೋಸ್ಟ್ ಒಂದು 200 ಪಾಯಿಂಟ್ಸ್ ಮೇಲೆ ಹೋಗ್ಬಿಡ್ತು. ಬಟ್ ನಮ್ಮ ಸ್ಟ್ರೈಕ್ ಪ್ರೈಸ್ ಮಾತ್ರ ಎಲ್ಲೂ ಮೂವ್ ಆಗಿರಲಿಲ್ಲ. ಅದು ಎಲ್ಲಿಗೆ ಡೇ ಕ್ಲೋಸ್ ಆಗಬೇಕಂದ್ರೆ ಅಲ್ಲೇ ಕ್ಲೋಸ್ ಆಯಿತು. ಸೊ ನೋಡೋಣ, ನಾಳೆ ಮೇ ಬಿ ಗ್ಯಾಪ್ ಅಪ್ ಓಪನ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಅಕಸ್ಮಾತ್ ಫ್ಲಾಟ್ ಓಪನ್ ಆದರೆ ಎಲ್ಲಿ ಓಪನ್ ಆಗುತ್ತೆ, ಗ್ಯಾಪ್ ಅಪ್ ಓಪನ್ ಆದರೆ ಎಲ್ಲಾಗುತ್ತೆ. ನಾಳೆಯಿಂದ ಒಂದ್ಸರಿ ಫಾಲೋ ಅಪ್ ಮಾಡಬೇಕಾಗತ್ತೆ. ಸೊ ನೋಡೋಣ, ಹೊಸ ರೂಲ್ಸು ಹೊಸ ಥರ ಇದೆ. ಆ್ಯಂಡ್ ಒನ್ ಮೋರ್ ಥಿಂಗ್, ನಿಮಗೆ ನನ್ನ ವೀಡಿಯೋಸ್ ಬಗ್ಗೆ ಏನಾದರೂ ಅಭಿಪ್ರಾಯ ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ. ನಿಮ್ಮ ಫ್ರೆಂಡ್ಸ್ ಯಾರು ಟ್ರೇಡ್ ಮಾಡ್ತಾರೆ ಅವ್ರಿಗೆಲ್ಲ ಶೇರ್ ಮಾಡಿ, ಕಮೆಂಟ್ ಮಾಡಿ, ಏನಾದರೂ ಇದ್ದರೆ ಲೈಕ್ ಮಾಡಿ, ಫಾಲೋ ಮಾಡಿ ದಯವಿಟ್ಟು. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು, ಟೇಕ್ ಕೇರ್, ಬಾಯ್ ಬಾಯ್.